ಅಕಸ್ಮಾತ್ ಎಕ್ಸಾಮ್ ಬರೀಲೇಬೇಕಂದ್ರೆ ಎಕ್ಸಾಮ್ ಇದ್ರೆ ನೀನ್ ಆಲ್ರೆಡಿ ಓದಕ್ ಶುರು ಮಾಡಿರ್ಬೇಕು, ಇಲ್ಲ ಓದಕ್ ಶುರು ಮಾಡಿರಲ್ಲ. ಓದಕ್ ಶುರು ಮಾಡಿದ್ರೆ ಓಕೆ, ಶುರು ಮಾಡಿಲ್ಲ ಅಂದ್ರೆ ಶುರು ಮಾಡಿಲ್ಲ ಅನ್ಕೋ, ಹೆಂಗೋ ಅಂದಂಗೆ ಪಾಸ್ ಆಗ್ಬಿಡ್ತೀಯ ಅಥವಾ ಫೇಲ್ ಆಗ್ಬಿಡ್ತೀಯ. ಪಾಸ್ ಆಗ್ಬಿಟ್ರೆ ಸೂಪರ್, ಫೇಲ್ ಆದ್ರೆ ಒಂದು ಮನೇಲಿ ಗೊತ್ತಾಗ್ಬಿಡುತ್ತೆ, ಇಲ್ಲ ಮನೇಲಿ ಗೊತ್ತಾಗಲ್ಲ. ಮನೇಲಿ ಗೊತ್ತಾಗಿಲ್ಲ ಅಂದ್ರೆ ಓಕೆ, ಗೊತ್ತಾಗ್ಬಿಟ್ರೆ ಗೊತ್ತಾಯ್ತು ಅನ್ಕೋ, ಒಂದು ಅಮ್ಮನ್ ಗೊತ್ತಾಗ್ಬೇಕು, ಇಲ್ಲ ಅಪ್ಪನ್ ಗೊತ್ತಾಗ್ಬೇಕು. ಅಮ್ಮ ಗೊತ್ತಾದ್ರೆ ಓಕೆ, ಅಪ್ಪನ್ ಗೊತ್ತಾದ್ರೆ ಒಂದು ಚಪ್ಲಿ ಕಿತ್ತೋಗೋವರೆಗೂ ಹೊಡಿತಾರೆ ಅಥವಾ ಮನೆಯಿಂದ ಹೊರಗಾಗ್ಬಿಡ್ತಾರೆ. ಹೊಡೆದ್ರೆ ಪರವಾಗಿಲ್ಲ, ಮನೆಯಿಂದ ಹೊರಗಾಗ್ಬಿಟ್ರೆ ಒಂದು ಯಾರ್ದಾದ್ರೂ ಮನೇಲಿ ಹೋಗಿ ಸೆಟ್ಲ್ ಆಗ್ತೀಯಾ ಅಥವಾ ಫುಟ್ಪಾತ್ ಮೇಲೆ ಮಲ್ಕೋತೀಯಾ. ಸೆಟ್ಲ್ ಆಗ್ಬಿಟ್ರೆ ಓಕೆ, ಫುಟ್ಪಾತ್ ಮೇಲೆ ಮಲ್ಕೊಳ್ಳೋ ಪರಿಸ್ಥಿತಿ ಬಂದ್ರೆ ಒಂದು ಯಾರು ನಿನ್ ಮೇಲೆ ಗಾಡಿ ಹತ್ಸಲ್ಲ, ಇನ್ನೊಂದು ಯಾರಾದ್ರೂ ಪಕ್ಕ ನಿನ್ ಮೇಲೆ ಗಾಡಿ ಹತ್ಸ್ಬಿಡ್ತಾರೆ. ಯಾರು ನಿನ್ ಮೇಲೆ ಗಾಡಿ ಹತ್ಸಿಲ್ಲ ಅಂದ್ರೆ ಓಕೆ, ಹತ್ತಿಸ್ಬಿಟ್ರೆ ಸತ್ತೋಗ್ಬಿಡ್ತೀಯ. ಸತ್ತೋದೆ ಅಂತ ಇಟ್ಕೋ, ಒಂದು ಯಾವ್ದಾದ್ರು ನಾಯಿ ತರ ಹುಟ್ತೀಯ ಅಥವಾ ಮತ್ತೆ ಮನುಷ್ಯನ್ ತರ ಹುಟ್ತೀಯ. ನಾಯಿ ತರ ಹುಟ್ಟಿದ್ರೆ ಓಕೆ, ಮತ್ತೆ ಮನುಷ್ಯನ್ ತರ ಹುಟ್ಬಿಟ್ರೆ ನೀನ್ ಮತ್ತೆ ಮನುಷ್ಯನ್ ತರ ಹುಟ್ಟಿದ್ರೆ ಒಂದು ನಿಮ್ಮ ಅಪ್ಪ ಅಮ್ಮ ನಿನ್ನ ಸ್ಕೂಲಿಗೆ ಸೇರಿಸ್ತಾರೆ ಅಥವಾ ನಿನ್ನ ಸ್ಕೂಲಿಗೆ ಸೇರ್ಸಲ್ಲ. ಸ್ಕೂಲಿಗೆ ಸೇರ್ಸಿಲ್ಲ ಅಂದ್ರೆ ಪರವಾಗಿಲ್ಲ, ಸ್ಕೂಲಿಗೆ ಸೇರಿಸ್ಬಿಟ್ರೆ, ಸ್ಕೂಲಿಗೆ ಸೇರ್ಕೊಂಡ್ರೆ ಒಂದು ನೀನ್ ಎಕ್ಸಾಮ್ ಬರೆಯೋದೇ ಇಲ್ಲ ಅಥವಾ ಪಕ್ಕ ನೀನ್ ಎಕ್ಸಾಮ್ ಬರ್ದೇ ಬರೀತೀಯ. ಎಕ್ಸಾಮ್ ಬರ್ದಿಲ್ಲ ಅಂದ್ರೆ ಪರವಾಗಿಲ್ಲ,